ವಾಹನ ದಟ್ಟಣೆ ಇರುವಾಗ ಎಲ್ಲರೂ ಒಂದೇ ಕಡೆ ಸೇರಿ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಕಡೆಗೆ ನಡ್ಕೊಂಡು ರಸ್ತೆ ದಾಟಲು ಅನುಕೂಲ ಕಲ್ಪಿಸುವುದಕ್ಕೋಸ್ಕರ ಜೀಬ್ರಾ ಕ್ರಾಸಿಂಗ್ ವ್ಯವಸ್ಥೆ ಇದೆ. ಆದರೆ ಇಲ್ಲೊಂದು ಕಡೆ ಇರುವ ಜೀಬ್ರಾ ಕ್ರಾಸಿಂಗ್ ಬಸ್ಸು ನಿಲುಗಡೆ ಸ್ಥಳವಾಗಿದೆ. ಜನ ಬಸ್ಸಿಗೆ ಹತ್ತಲು ಕಷ್ಟ, ಜೊತೆಗೆ ರಸ್ತೆ ದಾಟಲು ಜನ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿದೆ. ಬಿಸಿ ರೋಡ್ನ ಕೈಕಮದ ಬಳಿ ಈ ದುರವಸ್ಥೆ ಎದ್ದು ಕಾಣ್ತಾ ಇದೆ. ಹಲವು ವರ್ಷಗಳಿಂದ ಅದೇ ಬಸ್ಸು ನಿಲುಗಡೆ ಪ್ರದೇಶವಾಗಿತ್ತು. ಅದಲ್ಲದೆ ಹೋಟೆಲ್ ಬಾಗಿಲುಗಳಲ್ಲಿ, ಅಂಗಡಿಗಳ ಎದುರಲ್ಲಿ ಮಳೆಗೆ ಒದ್ದೆಯಾಗ್ತಾ, ಬಿಸಿಲಲ್ಲಿ ಒಣಗ್ತಾ ಜನ ಬಸ್ಸಿಗಾಗಿ ಕಾಯ್ತಾ ಇದ್ರು. ಸಾರ್ವಜನಿಕರ ಪರದಾಟವನ್ನ ಅರ್ಥೈಸಿಕೊಂಡು ಅವರ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸಿದ ಪುರಸಭೆ ಕೈಕಂಬದಲ್ಲಿ ಬಸ್ ನಿಲ್ದಾಣವೊಂದನ್ನ ನಿರ್ಮಿಸಲು ಸಜ್ಜಾಗಿ ಬಿಟ್ಟಿತ್ತು. ಆದರೆ ಕೆಲವು ಅಂಗಡಿ ಮಾಲೀಕರ ತಕರಾರಿನಿಂದ ಪುರಸಭೆ ಒಮ್ಮೆ ನಿರ್ಧರಿತವಾದ ಸ್ಥಳವನ್ನ ಬದಲಾಯಿಸಿ ಕೈಕಂಬ ಪೇಟೆಯಿಂದ ಸ್ವಲ್ಪ ದೂರದಲ್ಲೇ ಬಸ್ ನಿಲ್ದಾಣವನ್ನ ಪ್ರಾಯೋಜಕತ್ವದಲ್ಲಿ ನಿರ್ಮಾಣ ಮಾಡಿತ್ತು. ಪ್ರಾಯೋಜಕತ್ವದಲ್ಲಿ ನಿರ್ಮಾಣವಾದ ಬಸ್ ಬೇ ಈಗ ಅನಾಥವಾಗಿದೆ. ಸುತ್ತಲೂ ಗೂಡಂಗಡಿಗಳು ಸಾಲು ಸಾಲಾಗಿ ಎದ್ದು ನಿಂತಿವೆ. ಆದರೆ ಬಸ್ ಮಾತ್ರ ಅಲ್ಲಿ ನಿಲ್ಲಿಸಲು ಯಾರು ಮನಸ್ಸು ಮಾಡಲಿಲ್ಲ. ಹಿಂದಿನ ಕ್ರಮವನ್ನೇ ಮುಂದುವರಿಸಿಕೊಂಡು ರಸ್ತೆ ಬದಿಯೇ ಬಸ್ಸು ನಿಲುಗಡೆ ಪ್ರದೇಶವಾಗಿದೆ. ಜಾಹೀರಾತುದಾರರು ಹಣ ಕೊಟ್ಟು ಜಾಹೀರಾತು ಹಾಕಿದ್ದೇ ಬಂತು. ಬಸ್ ಬೇಯ ಎರಡೂ ಬದಿಯಲ್ಲಿ ಹಾಕಲಾದ ಫ್ಲೆಕ್ಸ್ ಎಲ್ಲೋ ಮಾಯವಾಗಿದೆ. ಖಾಲಿ ಫ್ರೇಮ್ ಮಾತ್ರ ಉಳ್ಕೊಂಡಿದೆ. ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ವಾಹನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ರೂ ಅವರು ಅನುಭವಿಸುವ ತೊಂದರೆ ದೇವರಿಗೆ ಪ್ರೀತಿ. ಬಸ್ಸು ನಿಲ್ಲೋದನ್ನ ಜೀಬ್ರಾ ಕ್ರಾಸಿಂಗ್ ವಿರುದ್ಧ ದಿಕ್ಕಿನಲ್ಲಿ ತೆರಳ್ತಾ ಇರುವ ವಾಹನಗಳು, ವೇಗದೂತ ಬಸ್ಗಳು ರಸ್ತೆಯಲ್ಲೇ ನಿಲ್ತವೆ. ಹೀಗೆ ಎಲ್ಲವನ್ನು ಒಂದೇ ಕಡೆ ಹಾಕಿದ್ರೆ ಅವ್ರೇನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಜನರ ಪ್ರಶ್ನೆ ಆಗಿದೆ. ಇನ್ನು ಬಸ್ ನಿಲುಗಡೆಯನ್ನ ನಿರ್ಮಾಣ ಮಾಡಿದ ಬಸ್ ಬೇ ಕಡೆ ವರ್ಗಾವಣೆ ಮಾಡಿ ಬದಲಾವಣೆಗೆ ಮುಂದಾದರೆ ಮಾತ್ರ ಸಾರ್ವಜನಿಕರಿಗೆ ಉಪಯೋಗ ಆಗೋದಕ್ಕೆ ಸಾಧ್ಯ. ಇದರಿಂದ ಎಲ್ರಿಗೂ ಒಳಿತಾಗ್ತದೆ, ಜೊತೆಗೆ ಬಸ್ ಬೇಕು, ಜೀವ ಬರುತ್ತದೆ ಅಂತ ಜನ ಅಭಿಪ್ರಾಯ ಪಡ್ತಿದ್ದಾರೆ. ಬಂಟ್ವಾಳ ಪ್ರತಿನಿಧಿ ಕಿಶೋರ್ ಅವರು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಕಿಶೋರ್, ಈಗಾಗಲೇ ನಾವು ಕಾಣ್ತಾ ಇದ್ದೀವಿ ಕೈಕಂಬದಲ್ಲಿ ಏನು ಬಸ್ ಬೇ ನಿರ್ಮಾಣ ಮಾಡಿದ್ದಾರೆ, ಆದ್ರೆ ಅದು ಯಾವುದೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಬಸ್ ಅಲ್ಲಿ ನಿಲ್ಲಿಸ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಯಾವ ರೀತಿ ಇವಾಗ ಒಂದು ಟ್ರಾಫಿಕ್ ಉಂಟಾಗ್ತಾ ಇದೆ, ಪೊಲೀಸರಿಗೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ರೀತಿ ಒಂದು ಸಮಸ್ಯೆ ನಿರ್ಮಾಣವಾಗಿದೆ? ಬಂಟ್ವಾಳದ ಕೈಕಂಬದಲ್ಲಿ ಸುಮಾರು 1 ವರ್ಷಗಳ ಹಿಂದೆ ಈ ಒಂದು ಬಸ್ ಬೇ ಅನ್ನು ಮಾಡಲಾಗಿತ್ತು. ಪುರಸಭೆ ಒಂದು ಆದಾಯದ ದೃಷ್ಟಿಯಿಂದ ಈ ಒಂದು ಬಸ್ ಬೇಯನ್ನು ನಿರ್ಮಾಣ ಮಾಡಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ಕೂಡ ಬಂದಿತ್ತು. ಬಸ್ ಬೇ ನಿರ್ಮಾಣ ಮಾಡುವಂತ ಏನು ಜಾಗ ಇದೆ ಅದು ಬಸ್ ನಿಲುಗಡೆ, ಈಗ ಪ್ರಸ್ತುತ ನಿಲುಗಡೆ ಆಗುವಂತ ಆ ಜಾಗದಿಂದ ಸುಮಾರು ದೂರದಲ್ಲಿದೆ. ಮತ್ತೆ ಜನರು ಆ ಕಡೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಎನ್ನುವ ಒಂದು ಮಾತುಗಳು ಕೂಡ ಹಿಂದೆ ಕೇಳಿ ಬಂದಿತ್ತು. ಆದ್ರೆ ಅದೆಲ್ಲವನ್ನು ವಿರೋಧದ ನಡುವೆಯೂ ಈ ಒಂದು ಪುರಸಭೆ ಈ ಒಂದು ಕ್ರಮವನ್ನು ಕೈಗೊಂಡಿತ್ತು. ಯಾಕೆಂತ ಹೇಳಿದ್ರೆ ನಾನು ಆಗ ಹೇಳಿದಂತೆ ಆದಾಯದ ಮೂಲದ ಆ ಉದ್ದೇಶದಿಂದ ಹಿನ್ನೆಲೆಯಲ್ಲಿ ಈ ಒಂದು ಬಸ್ ಬೇ ಅನ್ನು ಖಾಸಗಿ ಕಂಪನಿಯೊಂದಿಗೆ, ಜಾಹೀರಾತು ಕಂಪನಿಯೊಂದಕ್ಕೆ ನೀಡಿತು. ಆ ಜಾಹೀರಾತು ಕಂಪನಿಯವರು ಏನು ಬಸ್ ಬೇಯನ್ನು ಎರಡು ಬಿಸಿ ರೋಡ್ ಮತ್ತು ಕೈಕಂಬದಲ್ಲಿ ಎರಡೂ ಕಡೆ ಕೂಡ ಮಾಡಿದ್ರು. ಆದ್ರೆ ಕೈಕಂಬದಲ್ಲಿ ಮಾಡಿದಂತ ಬಸ್ ಬೇ ಏನು ಬಸ್ ಪ್ರಸ್ತುತ ನಿಲುಗಡೆ ಮಾಡುವಂತ ಜಾಗದಿಂದ ಸ್ವಲ್ಪ ದೂರದಲ್ಲಿದೆ. ಆದ್ರೆ ಸಾಕಷ್ಟು ಸ್ಥಳಾವಕಾಶ ಆ ಬಸ್ ಬೇ ಮಾಡಿದಂತ ಸ್ಥಳದಲ್ಲಿ ಇದೆ. ಹಾಗಾಗಿ ಬಸ್ ಬೇ ಮಾಡಿರುವಂತದ್ದು ಪ್ರಸ್ತುತವಾದರೂ ಕೂಡ ಬಸ್ಗಳು ಮಾತ್ರ ಆ ಹಿಂದಿನ ಚಾಲಿಯನ್ನೇ ಅನುಸರಿಸುವಂತದ್ದು. ಏನು ಕೈಕಂಬದಿಂದ ಪರಳಿಗೆ ಹೋಗುವಂತ ಕ್ರಾಸ್ ಏನಿದೆ, ಆ ಕ್ರಾಸ್ ರೋಡ್ ನಲ್ಲಿ ಆ ಬಸ್ಗಳನ್ನು ನಿಲ್ಲಿಸುವಂತದ್ದು. ಇನ್ನೊಂದು ಕಡೆಯಿಂದ ಆ ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಜನರನ್ನು ಇಳಿಸುವಂತದ್ದು, ಹತ್ತಿಸುವಂತದ್ದು. ಇನ್ನೊಂದು ಕಡೆಯಿಂದ ಏನು ವಿರುದ್ಧ ದಿಕ್ಕಿನಲ್ಲಿ ವಾಹನಗಳು ಹೋಗುವಂತದ್ದು, ಪರ್ಲಿಯ ಕಡೆಗೆ ಅಥವಾ ಇನ್ನು ಕೆಲವು ಪ್ರದೇಶಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಬೈಕ್ ಅಥವಾ ರಿಕ್ಷಾ ಆ ಚಾಲಕರು ಹೋಗುವಂತ ಟ್ರಾಫಿಕ್ ಸಮಸ್ಯೆ ನಾವಿಲ್ಲಿ ಸಾಕಷ್ಟು ಕಾಣ್ತಾ ಇದ್ದೀವಿ. ಅಲ್ಲಿನ ಜನರಿಗೆ ಕೂಡ ಸಮಸ್ಯೆ ಆಗ್ತಿದೆ, ಬಸ್ ನಿಲ್ಸೋದಕ್ಕೂ ಸಮಸ್ಯೆ ಆಗ್ತಿದೆ, ಇವನ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸರಿಗೂ ಕಷ್ಟ ಆಗ್ತಿದೆ. ಬಟ್ ನಾವು ಪುರಸಭೆ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ. ಸೊ ಸೂಕ್ತ ಸಂಚಾರಿ ವ್ಯವಸ್ಥೆಯನ್ನ ಟ್ರಾಫಿಕ್ ಪೊಲೀಸರು ಯಾಕೆ ಇದನ್ನ ಒಂದು ಇದ್ ಮಾಡ್ತಾ ಇಲ್ಲ ಅಂತ ಹೇಳಿ, ಈಗ ಬಸ್ಗಳಿಗೆ ಅವರು ಸ್ಟ್ರಿಕ್ಟ್ ಆಗಿ ಒಂದು ನಿರ್ದೇಶನ ನೀಡಬಹುದು, ನೀವು ಇಲ್ಲೇ ನಿಲ್ಲಿಸಬೇಕು, ಇಲ್ಲಿ ನಿಲ್ಲಿಸಬಾರದು ಅಂತ ಹೇಳಿ, ಪೊಲೀಸರು ಯಾಕೆ ಒಂದು ಕ್ರಮ ತಗೊಳ್ತಾ ಇಲ್ಲ ಇಲ್ಲಿ ಅಂತ?
ಖಂಡಿತ. ಯಾಕೆಂತಂದ್ರೆ ಪುರಸಭೆಯವರು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಪೊಲೀಸ್ ಇಲಾಖೆ ಕೂಡ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿವೆ. ಯಾಕಂತ ಹೇಳಿದ್ರೆ ಇಲ್ಲಿನ ಬಾಕಿ ವಾಹನಗಳು ನಿಲ್ಲಿಸಲಿಕ್ಕೆ ಜಾಮೀನು ಕೊರತೆ ಇದೆ. ಕೈಕಂಬಕ್ಕೆ ಬಂದಂತ ಜನರು ಬಾಕಿ ವಾಹನಗಳನ್ನ ಎಲ್ಲಿ ನಿಲ್ಲಿಸುವಂತದ್ದು, ರಸ್ತೆ ಬದಿಯಲ್ಲಿ ನಿಲ್ಲಿಸುವಂತ ಕೆಲಸಗಳಾಗ್ತಿದೆ. ಇನ್ನೊಂದು ಕಡೆಯಿಂದ ಏನು ಸಾಕಷ್ಟು ರಸ್ತೆ ಅಗಲೀಕರಣ, ಅಲ್ಲಿ ಕೂಡ ಸಾರ್ವಜನಿಕರು ನಡೆದು ಹೋಗುವಂತ ಫುಟ್ಪಾತ್ ಏನಿದೆ ಅದು ಕೂಡ ನಿರ್ಮಾಣ ಆಗಿಲ್ಲ. ಏನೋ ರಸ್ತೆ ಅಗಲೀಕರಣ ಆಗುವಂತ ಸಂದರ್ಭದಲ್ಲಿ ಅಗಲ ಆಗ್ಬೇಕಾದಂತ ಜಮೀನು ಆ ಜಾಗ ಏನಿದೆ ಅದು ಹಾಗೆ ಉಳಿದಿರುವಂತದ್ದು. ಹಣವನ್ನು ಪಡೆದುಕೊಂಡಿರುವಂತಹ ಅಂಗಡಿ ಮಾಲೀಕರು ಇನ್ನೂ ಕೂಡ ಅಂಗಡಿಯನ್ನು ತೆಗೆದಿರುವಂತದ್ದು. ಹಾಗಾಗಿ ರಸ್ತೆಯ ಆ ಬದಿಯಲ್ಲಿ ವಾಹನವನ್ನು ನಿಲ್ಲಿಸುವಂತದ್ದು ಒಂದು ಕಡೆ ಆದ್ರೆ, ಪುರಸಭೆಯವರು ಅದಕ್ಕೆ ಸಾಕಷ್ಟು ಏನು ವಾಹನಗಳಿಗೆ ನಿಲ್ಲಿಕ್ಕೆ ಜಾಗವನ್ನು ನೀಡದಿರುವಂತದ್ದು ಕೂಡ ಇಲ್ಲಿ ಸಮಸ್ಯೆ ಆಗಿರುವಂತದ್ದು. ಹಾಗಾಗಿ ಪೊಲೀಸರು ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದ್ದ ಏನು ಸಮಸ್ಯೆಗಳನ್ನು ಅಲ್ಲಿಂದ ಅಲ್ಲಿಗೆ ಯಾವ ರೀತಿಯಲ್ಲಿ ಪರಿಹಾರ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಪೊಲೀಸರು ಕೂಡ ಕೆಲಸ ಮಾಡುವಂಥದ್ದು. ಹಾಗಾಗಿ ಸಾಕಷ್ಟು ತೊಂದರೆಗಳಾಗುವಂತದ್ದು. ಸುಭಾಷ್. ಓಕೆ, ಧನ್ಯವಾದ ಕಿಶೋರ್ ನಿಮ್ಮೆಲ್ಲ ಮಾಹಿತಿಗಾಗಿ.